ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಈಗ ತೀರಾ ಕಡಿಮೆ ಆಗಿರುವಂತದ್ದು. ಏನಪ್ಪಾ ಅಂದ್ರೆ ಕೃಷಿ ಚಟುವಟಿಕೆಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿಯನ್ನ ತೊರೆಯುವವರ ಸಂಖ್ಯೆ ಜಾಸ್ತಿ ಆಗಿದೆ. ಇದರ ನಡುವೆ ಈಗ ಒಂದು ಆಶ್ಚರ್ಯಕರವಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ 70ರ ಹರೆಯದ ಒಂದು ಅಜ್ಜಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಡವ ಎನ್ನುವಂತ ಒಂದು ಗ್ರಾಮದಲ್ಲಿ ತಾನೇ ಖುದ್ದಾಗಿ ಏನು ಕೃಷಿ ಭೂಮಿಗೆ ಇಳಿದು ಉಳುಮೆ ಮಾಡುವುದರ ಮೂಲಕ, ಬಿತ್ತನೆ ಮಾಡುವುದರ ಮೂಲಕ, ಅದ್ರ ಜೊತೆಗೆ ನಾಟಿ ಕಾರ್ಯವೂ ಕೂಡ ತಾನೇ ಸ್ವತಃ ಮಾಡೋದರ ಮೂಲಕ ಏನು ಕೃಷಿಕರಿಗೆ ಮಾದರಿಯಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಈಗಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ರೈತರು ಕೃಷಿಯನ್ನ ಮರೆಯುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಮಳೆಯ ಕಣ್ಣ ಮುಚ್ಚಾಲೆ ಆಟ ಹೊಂದಿರಬಹುದು. ಅದ್ರ ಜೊತೆಗೆ ಆಧುನಿಕತೆಯ ಭರಾಟೆಯಲ್ಲಿ ಇವತ್ತು ರೈತರು ಕೃಷಿಯನ್ನ ತೊರಿತಾ ಇರುವಂತದ್ದು. ಆದ್ರೆ ಇದರ ನಡುವೆ ಭೂಮಿಯೇ ನನಗೆ ಜೀವ, ಇದರಿಂದಲೇ ನಾನು ಮುಂದೆ ದುಡಿಯಬಲ್ಲೆ ಎನ್ನುವಂತ ಬಗ್ಗೆ ಸಂದೇಶವನ್ನ ನೀಡಿರುವಂತದ್ದು ಈ 70ರ ಹರಿಯದ ಅಜ್ಜಿ ತುಳಸಿ ಗೌಡ. ಹಾಲಕ್ಕಿ ಗೌಡ ಸಮುದಾಯದ ಈ ಅಜ್ಜಿ ಉತ್ತರ ಕನ್ನಡ ಜಿಲ್ಲೆಯಷ್ಟೇ ಅಲ್ಲದೆ ರಾಜ್ಯದಲ್ಲಿ ಮಾದರಿಯಾಗಿರುವಂತದ್ದು. ಸಾಮಾನ್ಯವಾಗಿ 70ರ ವಯಸ್ಸಿನಲ್ಲಿ 2 ಎತ್ತುಗಳನ್ನ ಕಟ್ಟಿಕೊಂಡು ಗದ್ದೆ ಉಳುಮೆ ಮಾಡೋದು ಏನು ಸಾಮಾನ್ಯದ ಮಾತಲ್ಲ. ಇವತ್ತು 2 ಎತ್ತುಗಳನ್ನ ಕಟ್ಟಿಕೊಂಡು ಗದ್ದೆಯಲ್ಲಿ ಉಳುಮೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಕೇವಲ ಒಂದೆರಡು ಗದ್ದೆ ಅಲ್ಲ ವೀಕ್ಷಕರೇ, 6-8 ಗದ್ದೆಗಳ ಉಳುಮೆಯನ್ನ ಈ ಅಜ್ಜಿ ತುಳಸಿ ಗೌಡರವರು ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬಿತ್ತನೆ ಕಾರ್ಯ ಮಾಡ್ತಾರೆ. ಹಾಗೆ ಕೃಷಿಗೆ ಬೇಕಾದಂತ ಎಲ್ಲಾ ಕೆಲಸಗಳನ್ನು ಇವರು ಮಾಡ್ತಾ ಇರುವಂತದ್ದು. ಇವರಿಗೆ ಮಗ ಬೊಮ್ಮುಗೌಡ ಎನ್ನುವಂತವ್ರು ಸಾಥ್ ಕೊಟ್ಟಿದ್ದಾರೆ. ಆದ್ರೆ ಅವರ ಸಹಾಯವನ್ನು ಜಾಸ್ತಿ ಪಡೆಯಲ್ಲ. ತಾನು ಏಕಾಂಗಿಯಾಗಿ ಮಾಡ್ಬೇಕು ಕೃಷಿಯನ್ನ ಎನ್ನುವಂತ ಒಂದು ಹಠದೊಂದಿಗೆ ಇವತ್ತು ತುಳಸಿ ಗೌಡರವರು ಈ ಕೃಷಿ ಭೂಮಿಯಲ್ಲಿ ಭತ್ತವನ್ನ ಬೆಳೀತಾ ಇರುವಂತದ್ದು. ತುಳಸಿ ಗೌಡರವರ ಈ ಏಕಾಂಗಿ ಹೋರಾಟದ ಈ ಕೃಷಿ ಕಾರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈಗಿನ ಮಹಿಳೆಯರು ಈ ರೀತಿಯಾಗಿ ಗದ್ದೆಗೆ ಇಳಿದು ದುಡಿಯುವಂತ ಪರಿಸ್ಥಿತಿ ಹೋಗಿದೆ. ಆದ್ರೆ ಇಂಥ ಅದೆಷ್ಟೋ ರೈತ ಮಹಿಳೆಯರಿಗೆ ಇವತ್ತು ಈ ತುಳಸಿ ಗೌಡರವರು ಮಾದರಿಯಾಗಿರುವಂತದ್ದು. ಹಾಲಕ್ಕಿ ಗೌಡ ಸಮುದಾಯ ಹಸಿರು ಪರಿಸರದೊಂದಿಗೆ ಹೊಂದಿಕೊಂಡಂತ ಒಂದು ಸಮುದಾಯ. ಇವರು ಅತಿ ಹೆಚ್ಚಾಗಿ ಕೃಷಿ ಜೀವನವನ್ನೇ ನಂಬಿ ಬದುಕುವಂತ ಒಂದು ಬುಡಕಟ್ಟು ಜನಾಂಗ. ಅದರಲ್ಲೂ ವರ್ಷಕ್ಕೆ 2-3 ಬೆಳೆಯನ್ನ ತೆಗೆಯುವಂತ ಏನಾದ್ರು ಒಂದು ಸಮುದಾಯ ಇತ್ತು ಅಂದ್ರೆ ಅದು ಹಾಲಕ್ಕಿ ಗೌಡ ಸಮುದಾಯ. ಆದ್ರೆ ಇತ್ತೀಚೆಗೆ ಮಳೆ ಆಗಿರ್ಬೋದು, ಆಧುನಿಕತೆಯ ಭರಾಟೆಯಲ್ಲಿ ಒಂದಿಷ್ಟು ಜನರು ಕೃಷಿಯಿಂದ ವಿಮುಖರಾಗಿದ್ದಾರೆ ಹೊರತು, ಆದ್ರೆ ಅದು ಯಾವುದಕ್ಕೂ ಲೆಕ್ಕಿಸದೆ ಇವತ್ತು ತುಳಸಿ ಗೌಡರವರು ಕಳೆದ ಹಲವಾರು ವರ್ಷಗಳಿಂದ ಮಳೆ ಕಣ್ಣ ಮುಚ್ಚಾಲೆ ಆಟ ಆಡ್ಲಿ ಅಥವಾ ಬೇರೆ ಏನೇ ಪರಿಸ್ಥಿತಿ ಬಂದ್ರೂ ಕೂಡ ಕೃಷಿ ಮಾಡುವುದನ್ನ ಮಾತ್ರ ತುಳಸಿ ಗೌಡ ಬಿಟ್ಟಿಲ್ಲ. ಈಗಾಗಲೇ ಬಿತ್ತನೆ ಕಾರ್ಯ ಮುಗಿದು ನಾಟಿ ಕಾರ್ಯ ಕೂಡ ಮುಗಿದೋಗಿದೆ. ಸಾಕಷ್ಟು ಕೆಲಸವನ್ನ ಈಗಾಗಲೇ ಅಜ್ಜಿ ಮಾಡಿ ಮುಗಿಸಿರುವಂತದ್ದು. ಭೂಮಿಯ ಉಳುಮೆ ಮಾಡಿದ್ರಿಂದ ಹಿಡಿದು ಇವತ್ತು ಗದ್ದೆ ಕೊಯ್ಲು ಮಾಡುವವರೆಗೂ ಅಜ್ಜಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿನ ಜನರು ಅದೇ ರೀತಿ ಅದೆಷ್ಟೋ ರೈತಾಭಿಮಾನಿಗಳು ಅಜ್ಜಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹಾರೈಸ್ತಾ ಇದ್ದಾರೆ ವೀಕ್ಷಕರೇ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಡವ ಎನ್ನುವಂತ ಒಂದು ಗ್ರಾಮದ ಈ ಅಜ್ಜಿ ತುಳಸಿ ಗೌಡರಾಗಿದ್ದಾರೆ. ಇವರಿಗೆ ಈ ಕೃಷಿ ಸಾಧನೆಯ ವಿಚಾರವನ್ನ ನಾವು ವಿಡಿಯೋ ಚಿತ್ರೀಕರಣದ ಮೂಲಕ ವರದಿಯನ್ನ ಮಾಡುತ್ತಾ ಹೋದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತ ಒಂದು ವರದಿ ಬೇಡಪ್ಪ, ನನ್ನ ಜೀವನಕ್ಕಾಗಿ ತಾನು ಮಾಡ್ಕೊಳ್ತಾ ಇದ್ದೇನೆ, ತನಗೆ ಪ್ರಚಾರ ಬೇಡ ಎನ್ನುವಂತ ಬಗ್ಗೆ ಕೂಡ ನಮಗೆ ಹೇಳಿರುವಂತದ್ದು. ನಂಗ್ ಸಣ್ಣ ಹೂಡಿಕೆ ಯಾವಾಗ್ಲೂ ಇತ್ತು. ಹೂಡಿದ್ರೆ ಈಗ ನಾ ಮರ್ಯಾದೆಯಲ್ಲ ಅಂದ ಹೇಳಿ ಹೂಡ್ಲೇಲಾಗಿತ್ತೆ. ಈಗ ಮಗ ಒಬ್ಬಂದ ಹೇಳಿ 1-2-3-4 ವರ್ಷ ಆಯ್ತು ಇದೇ ಕೆಲಸ ಮಾಡ್ತೀವಿ. ಹೌದು, ಎಲ್ಲ ಕೆಲಸ ಮಾಡ್ತೀವಿ. ರೈತ ಅಂದ್ರಾಗೆ ಮಾಡ್ದಿದ್ ಯಾವ ಕೆಲಸನೂ ಇಲ್ಲ. ಹೂಡುದು, ಹಾಳಿ ಕಡುದು, ಸೊಪ್ಪು ತರುದು, ಕೊಟ್ಟಿಗೆ ಹೋಗಿ ಸಗಣಿ ತಗುದು, ದನ ಕಟ್ಟುದು, ಬಿಡುದು, ಏನ್ ಕೆಲಸ ಇರುವಂತದೆಲ್ಲ ಮಾಡ್ತೀವಿ. ರೈತ ಅಂದ ಬಗ್ಗೆ ಮಾತ್ರ ಕುತ್ರಿ ಹಾಕೋದು ಮಾಡ್ತೀವಿ. ಅದ್ರ ಬಗ್ಗೆ ಏನ್ ಹೇಳುವಂಗೂ ಇಲ್ಲ. ಎಲ್ಲ ಕೆಲಸ ಮಾಡ್ತೀವಿ. ಹೌದು, ಸಣ್ಣಿರುವಾಗ ಕಲ್ತೀವಿ. ಅದ್ರ ಮಧ್ಯದಲ್ಲಿ ಬಿಟ್ಟೆ, ಗಂಡಗ ಮಗದಿರ್ಗಲ್ಲ ಹಂಗ ಲೈಕ್ ಆಗುದಿಲ್ಲ ಅವ್ರಲ್ಲಿ ಇದ್ದಾಗ ಅಂತ ಹೇಳಿ. ಅಂದ್ರೆ ನಮ್ ಹಳ್ಳಿ ಜನನೇ ಗೆಡ್ತಿರು. ಅದು ಈಗ ಒಬ್ಬನೇ ಮಗನಲ್ಲ, ಅವ್ನಿಗೆ ಇರ್ಬೇಕಲ್ಲ ಸಹಾಯ ಮಾಡ್ತೇವೆ.
ಕಡೆಗೆ ಯಜಮಾನ್ ತೀರೋದ್ಮೇಲೆಲ್ಲ ಈಗ ಬಿತ್ತುಗಳು ನಾನೇ, ಗೊಬ್ಬರ ಹೊಡೆದೋಳು ನಾನೇ, ಎಲ್ಲ ಮಾಡೋಳು ನಾನೇ. ಕಷ್ಟ ಮತ್ತೆ ಹೇಳುವಂಗಿಲ್ಲ, ಕಷ್ಟದಲ್ಲಿವೆ ನಾನು. ಮತ್ ನೀವೇನು ಕೇಳಿದ್ರೆ ಅಂತ ಒಂದು ಮುಗ್ಧತೆಯ ಜೀವ ಇವತ್ತು ಅದೆಷ್ಟೋ ಜನರಿಗೆ ಅನ್ನದಾತೆಯಾಗಿ ಬದುಕು ಬಾಳ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಮೆಚ್ಚುಗೆ ಈಗ ವ್ಯಕ್ತ ಆಗಿರುವಂತದ್ದು. ಈಗ ಅದೆಷ್ಟೋ ಟ್ರ್ಯಾಕ್ಟರ್ಗಳು ಬಂದಿವೆ, ಆಧುನಿಕ ಯಂತ್ರೋಪಕರಣಗಳು ಬಂದಿವೆ. ಆದ್ರೆ ಯಾವುದಕ್ಕೂ ಆಧುನಿಕ ಯಂತ್ರೋಪಕರಣಗಳನ್ನ ಬಳಕೆ ಮಾಡದೆ ಇವತ್ತು ದೇಶೀಯವಾಗಿ ಎತ್ತುಗಳನ್ನ ಕಟ್ಟಿ ಗದ್ದೆಯನ್ನ ಉಳುಮೆ ಮಾಡಿ ಅದನ್ನ ಇವತ್ತು ಬೆಳೆಯನ್ನ ಬೆಳೆಯುವಂತ ಒಂದು ಕೆಲಸವನ್ನ ಅಜ್ಜಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಶ್ಲಾಘನೀಯ ವಿಚಾರ. ಯಾಕಪ್ಪ ಅಂದ್ರೆ ಯಾರನ್ನೋ ಬಿಟ್ಟು ಕೊಡ್ಬೋದಾಗಿತ್ತು, ಟ್ರ್ಯಾಕ್ಟರ್ಗಳ ಮೂಲಕ ಗದ್ದೆಯನ್ನ ಉಳುಮೆ ಮಾಡಲು ಹೇಳ್ಬೋದಾಗಿತ್ತು. ಆದ್ರೆ ಅಜ್ಜಿ ಹಾಗೆ ಮಾಡಿಲ್ಲ. ತನ್ನ ಕೈಯಲ್ಲಿ ಶಕ್ತಿ ಇದೆ, ಭೂಮಿ ಉಳುಮೆ ಮಾಡ್ತೀನಿ ಎನ್ನುವಂತ ಒಂದು ಛಲದೊಂದಿಗೆ ಇವತ್ತು ಅಜ್ಜಿ ಇವತ್ತು ಏನು ಕೃಷಿಯನ್ನ ಮಾಡಿ ಸಾಕಷ್ಟು ಜನರಿಗೆ ಅನ್ನದಾತಳಾಗಿ ಬದುಕು ಬಾಳ್ತಾ ಇರುವುದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಡುವ ಎನ್ನುವಂತ ಒಂದು ಗ್ರಾಮದಲ್ಲಿ ಹಾಲಕ್ಕಿ ಗೌಡ ಸಮುದಾಯದ ಅಜ್ಜಿ ತುಳಸಿ ಗೌಡರವರ ಒಂದು ಕೃಷಿಯ ಸಾಧನೆ. ಈ ಸಾಧನೆಗೆ ನಮ್ಮದೊಂದು ಸಲಾಂ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.